ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ಈಗಾಗಲೇ ಮಾರ್ಚ್ 1, 2026ರಂದು ಮೊರಾರ್ಜಿ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿರುತ್ತದೆ. ಈಗಾಗಲೇ ಕೀ ಆನ್ಸರ್ಗಳನ್ನು ಕೂಡ ತಾವು ನೋಡಿರ್ತೀರಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸಿಕೊಡುವಂಥದ್ದು ಸಾಮಾನ್ಯ ವರ್ಗದ ಕಟ್ ಆಫ್ ಮಾರ್ಕ್ಸು ಎಷ್ಟಕ್ಕೆ ನಿಲ್ಲುತ್ತೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಏನು ಅಂದರೆ, ಇಲ್ಲಿ ಸಾಮಾನ್ಯ ವರ್ಗದ ಕಟ್ ಆಫ್ ಮಾರ್ಕ್ಸ್ ಇಟ್ಕೊಂಡು ಎಲ್ಲ ವರ್ಗದ ಕಟ್ ಆಫ್ ಮಾರ್ಕ್ಸ್ಗಳನ್ನ ಹೇಳುವುದು ತುಂಬ ಕಷ್ಟದ ವಿಷಯ. ಯಾಕೆ ಅಂದರೆ ಇಲ್ಲಿರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಇದು ಬಹಳಷ್ಟು ಕ್ಲಿಷ್ಟಕರ ಆದರೆ ಇಲ್ಲಿ ಸರಿಯಾದ ಒಂದು ನ್ಯಾಯಯುತವಾದಂತಹ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೆಯುತ್ತದೆ. ಹಾಗಾದರೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ, ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ತಮಗೆ ತಿಳಿಸಿಕೊಡುವುದಾದರೆ, ಇಲ್ಲಿ ಒಟ್ಟಾರೆಯಾಗಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ 3 ವಿಧದ ಅಂಶಗಳನ್ನು ಇಲ್ಲಿ ತಾವು ಗಮನಿಸಬೇಕು. ಮೊದಲನೇದಾಗಿ ಇಲ್ಲಿ ತಾವು ಪಡೆದುಕೊಂಡಂಥ ಅಂಕಗಳೇ ಇಲ್ಲಿ ಮಾನದಂಡವಾಗುವುದಿಲ್ಲ. ಮೊದಲಿಗೆ ಅವರು ಪಡೆದುಕೊಂಡಂಥ ಅಂಕಗಳು ಹಾಗೂ ಅವರ ಮೀಸಲಾತಿ ಮತ್ತು ಇಲ್ಲಿ ಶಾಲಾವಾರು ಆದ್ಯತೆ, ಇವೇ 3 ಪಾಯಿಂಟ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತದೆ. ಅದು ಅಷ್ಟೇ ಅಲ್ಲದೆ ಇಲ್ಲಿ ಸ್ಥಳೀಯ ತಾಲೂಕಿನ ವಿದ್ಯಾರ್ಥಿಗಳಿಗೆ 75% ಸ್ಥಾನಗಳನ್ನು ಮೀಸಲು ಇಡಲಾಗುತ್ತದೆ. ಅದೇ ರೀತಿಯಾಗಿ ಉಳಿದ 25% ಸ್ಥಾನಗಳನ್ನು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ತಾವುಗಳು ಇಲ್ಲಿ ಶಾಲಾವಾರು ಆದ್ಯತೆಯನ್ನು ಯಾವುದು ಕೊಟ್ಟಿರ್ತೀರಿ ಅದು ಕೂಡ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುತ್ತದೆ. ಯಾಕಂದರೆ ನೀವು ಮೊದಲನೇದಾಗಿ ಕ್ರಮ ಸಂಖ್ಯೆ 1 ನೀವು ಔಟ್ ಆಫ್ ತಾಲೂಕಿಗೆ ಕೊಟ್ಟಿದ್ರಿ ಅಂದರೆ ಅಲ್ಲಿ ನಿಮ್ಮ ಪರ್ಸೆಂಟೇಜು ಕಡಿಮೆ ಆಗುತ್ತೆ. ಯಾಕಂದರೆ 25% ಸ್ಥಾನಗಳನ್ನು ಯಾರನ್ನ ಆಯ್ಕೆ ಮಾಡ್ತಾರೋ ಅವ್ರನ್ನ ಮಾತ್ರ ಅಲ್ಲಿ ಆಯ್ಕೆಯನ್ನು ಮಾಡಲಿಕ್ಕೆ ಅವರು ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಆದರೆ ನೀವು ಮೊದಲಿಗೆ ಸ್ವಂತ ತಾಲೂಕಿನ ಇಲ್ಲಿ ಏನು ಶಾಲೆಗಳಿಗೆ ಮೊದಲ ಆದ್ಯತೆ ಕೊಟ್ಟಲ್ಲಿ 75% ಸ್ಥಾನಗಳನ್ನು ನಿಮಗೆ ಮೀಸಲಿಡಲಾಗುತ್ತದೆ. ಹಾಗಾದರೆ ಇಲ್ಲಿ ಸಾಮಾನ್ಯ ವರ್ಗದ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡೋದಾದರೆ ಇಲ್ಲಿ ನಾನು ಮೊದಲನೇದಾಗಿ ಕಳೆದ ವರ್ಷದ ಮಾಹಿತಿಯೊಂದಿಗೆ ಇದನ್ನು ತಮಗೆ ಟ್ಯಾಲಿ ಮಾಡಿ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾದಂತಹ ಒಂದು ಸಾಮಾನ್ಯ ವರ್ಗದ ಕಟ್ ಆಫ್ ಮಾರ್ಕ್ಸ್ಗಳನ್ನು ಇದ್ದು ಅನ್ನೋದು. ಅಂದರೆ ಇಲ್ಲಿ ಸಾಮಾನ್ಯ ವರ್ಗದ ವಸತಿ ಶಾಲೆಗಳಿದ್ದಾವೆ, ಆ ಶಾಲೆಗಳಲ್ಲಿ ಇರುವಂಥ ಕಟ್ ಆಫ್ ಮಾರ್ಕ್ಸ್ಗಳನ್ನು ನೋಡೋಣ. ಅಲ್ಲಿ ಕೂಡ ಎಲ್ಲ ಪ್ರವರ್ಗದ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅಲ್ಲಿ ಕೇವಲ ಜನರಲ್ ಮೆರಿಟ್ನವರು ಮಾತ್ರ ಅಷ್ಟೇ ಅಲ್ಲ, ಎಲ್ಲ ಕಾಸ್ಟ್ನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗಾದರೆ ಎಷ್ಟು ಸೀಟುಗಳಿರ್ತಾವೆ ಮತ್ತು ಎಷ್ಟು ಪರ್ಸೆಂಟೇಜ್ ಕಳೆದ ವರ್ಷ ನಿಂತಿತ್ತು, ಈ ವರ್ಷ ಎಷ್ಟಕ್ಕೆ ಆಗ್ಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಸ್ಥಳೀಯ ಅಭ್ಯರ್ಥಿಗಳನ್ನು ನೋಡೋಣ. ಇಲ್ಲಿ ಫಿಮೇಲ್ ಮೊದಲನೇದಾಗಿ ಪ್ರವರ್ಗ 1ರಲ್ಲಿ 69 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿ ಆಯ್ಕೆಯಾಗಿದ್ದರು. ಈ ವರ್ಷ ನೋಡಿ 10 ಕನಿಷ್ಠ ಏನಿಲ್ಲ ಅಂದರೂ 10 ಪ್ರಶ್ನೆಗಳು ಇಲ್ಲಿ ಕಠಿಣ ಇದ್ದಾವಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದರೆ ಎಲ್ಲ ವಿಷಯಗಳಲ್ಲಿ 5-6 ಪ್ರಶ್ನೆಗಳು ಕಠಿಣ ಇದ್ದವು. ಆದರೆ ಇಲ್ಲಿ ಕಳೆದ ವರ್ಷ 69 ಅಂದರೆ ಈ ವರ್ಷ ಇಲ್ಲಿ ಕನಿಷ್ಠ 60ಕ್ಕೆ ನಿಲ್ಬೋದು ಕಟ್ ಆಫ್ ಮಾರ್ಕ್ಸ್ಗಳು. ಅದೇ ರೀತಿಯಾಗಿ ಮೇಲ್ ನೋಡೋಣ. ಪ್ರವರ್ಗ 1ರಲ್ಲಿ ಕಳೆದ ವರ್ಷ 82 ಅಂಕಗಳನ್ನು ಅಲ್ಲಿ ಪಡೆದಂಥವ್ರು ಆಯ್ಕೆಯಾಗಿದ್ದರು. ಈ ವರ್ಷ 70 ಅಂಕಗಳು ನಿಲ್ಬೋದು. ಅದೇ ರೀತಿ ಫಿಮೇಲ್ ಕೂಡ ಕಳೆದ ವರ್ಷ ಇಲ್ಲಿ 2ಎದವರು 77 ಅಂಕ ಪಡೆದಿದ್ದರು, ಈ ವರ್ಷ 70 ಆಗ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮೇಲ್ 2ಎದಲ್ಲಿ ಕಳೆದ ವರ್ಷ 78 ಇತ್ತು, ಈ ವರ್ಷ 70 ಅಂಕಗಳು. ಇನ್ನು ನೆಕ್ಸ್ಟು ಮೇಲ್ ನೋಡ್ಬೋದು 2ಬಿಯಲ್ಲಿ 77 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದರು, ಈ ವರ್ಷ 60 ಆಗ್ಬೋದು. ಇನ್ನು ಫಿಮೇಲಲ್ಲಿ 3 ನೋಡ್ಬೋದು, ಕಳೆದ ವರ್ಷ 80 ಅಂಕಗಳು, ಈ ವರ್ಷ 65 ಅಂಕಗಳನ್ನು ಪಡೆದವರು ಆಯ್ಕೆಯಾಗಬಹುದು. ಅದೇ ರೀತಿಯಾಗಿ 3ಬಿಯಲ್ಲಿ ಮೇಲ್ 79 ಅಂಕಗಳು, ಈ ವರ್ಷ 65ವರೆಗೂ ಆಗ್ಬೋದು. ಇನ್ನು ಫಿಮೇಲ್ GM ಅಲ್ಲಿ ಹೋದ ವರ್ಷ 79 ಇತ್ತು, ಈ ವರ್ಷ 70ರವರೆಗೂ ಆಗ್ಬೋದು. ಇನ್ನು ಮೇಲ್ ನೋಡ್ಬೋದು GM ಅಲ್ಲಿ 84 ಅಂಕಗಳಿದ್ದು, ಈ ವರ್ಷ 75ರವರೆಗೂ ಆಗುತ್ತದೆ. ಇನ್ನು ಫಿಮೇಲ್ ಪರಿಶಿಷ್ಟ ಜಾತಿಯಲ್ಲಿ ಕಳೆದ ವರ್ಷ 73 ಇತ್ತು, ಈ ವರ್ಷ 65ರವರೆಗೂ ಆಗುತ್ತೆ. ಅದೇ ರೀತಿಯಾಗಿ ಮೇಲ್ ಕೂಡ ಪರಿಶಿಷ್ಟ ಜಾತಿಯಲ್ಲಿ 71 ಅಂಕ ಪಡೆದವರು ಆಯ್ಕೆಯಾಗಿದ್ದರು, ಈ ವರ್ಷ 65 ಅಂಕಗಳು. ಇನ್ನು ಫಿಮೇಲ್ ಪರಿಶಿಷ್ಟ ಪಂಗಡದಲ್ಲಿ 75 ಇತ್ತು ಹೋದ ವರ್ಷ, ಈ ವರ್ಷ 60 ಅಂಕಗಳು ಪಡೆದವರು ಆಯ್ಕೆ ಆಗ್ಬೋದು. ಅದೇ ರೀತಿಯಾಗಿ ಮೇಲ್ ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಕಳೆದ ವರ್ಷ 71 ಇತ್ತು, ಈ ವರ್ಷ 60 ಅಂಕಗಳು ಪಡೆದವರು ಆಯ್ಕೆ ಆಗಬಹುದಾಗಿದೆ. ಇನ್ನು ನಾನ್ ಲೋಕಲಲ್ಲಿ ನೋಡ್ತಾ ಹೋದರೆ ಅಂದರೆ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಏನು ಅಂತ. ಇಲ್ಲಿ ಕಳೆದ ವರ್ಷ ಮೇಲ್ 2ಎದಲ್ಲಿ 31 ಅಂಕಗಳನ್ನು ಪಡೆದಿದ್ದರು, ಈ ಸಾಮಾನ್ಯ ವರ್ಗದ ವಸತಿ ಶಾಲೆಗೆ ಆಯ್ಕೆಯಾದಾಗ ಈ ವರ್ಷ ಒಂದು 25 ಆಗ್ಬೋದು. ಇನ್ನು ನೆಕ್ಸ್ಟು ಫಿಮೇಲಲ್ಲಿ 3 ನೋಡ್ತಾ ಹೋದಾಗ ಇಲ್ಲಿ 80 ಅಂಕ ಪಡೆದವರು ಆಯ್ಕೆಯಾಗಿದ್ದರು, ಈ ವರ್ಷ 70 ಅಂಕಗಳನ್ನು ಪಡಿಬಹುದು ಮತ್ತು ಅಂತಹ ವಿದ್ಯಾರ್ಥಿಗಳು ಆಯ್ಕೆ ಆಗ್ಬೋದು. ಇನ್ನು ಇಲ್ಲಿ ಫಿಮೇಲಲ್ಲಿ ಇಲ್ಲಿ ಜನರಲ್ ಮೆರಿಟ್ನವರು 81 ಅಂಕಗಳು, ಈ ವರ್ಷ 75 ಅಂಕಗಳು. ಇನ್ನು ಮೇಲಲ್ಲಿ GM 86 ಅಂಕಗಳು, ಈ ವರ್ಷ 65 ಅಂಕಗಳು. ಇನ್ನು ಫಿಮೇಲಲ್ಲಿ ಪರಿಶಿಷ್ಟ ಜಾತಿ 69, ಈ ವರ್ಷ 60.
ಇನ್ನು ಮೇಲಲ್ಲಿ ಪರಿಶಿಷ್ಟ ಜಾತಿ 75 ಅಂಕಗಳು, ಈ ವರ್ಷ 65 ಅಂಕಗಳು. ಇನ್ನು ವಿಶೇಷ ವರ್ಗದ ಅಭ್ಯರ್ಥಿಗಳು, ಸ್ಥಳೀಯ ಅಭ್ಯರ್ಥಿ. ವಿಶೇಷ ವರ್ಗ ಅಂದರೆ ಇಲ್ಲಿ ಅಲೆಮಾರಿ ಮಗುವಾಗಿರ್ಬೋದು, ಅಥವಾ ಇಲ್ಲಿ ವಿಧುರ ಅಥವಾ ವಿಧವೆ ಮಗುವಾಗಿರ್ಬೋದು, ಅಥವಾ ಯೋಜನಾ ನಿರಾಶ್ರಿತರ ಮಗುವಾಗಿರ್ಬೋದು, ಬಾಲ ಕಾರ್ಮಿಕರ ಮಗುವಾಗಿರ್ಬೋದು, ದೇವದಾಸಿ ಆಗಿರ್ಬೋದು. ಇವ್ರದ್ದು ಏನಾಗುತ್ತೆ ವಿಶೇಷ ವರ್ಗ ಅಂತ ಬರುತ್ತೆ. ಹಾಗಾದರೆ ಇಲ್ಲಿ ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಇಲ್ಲಿ 2025-26ರಲ್ಲಿ ಮಹಿಳಾ ಅಭ್ಯರ್ಥಿ 2Aದಲ್ಲಿ 50 ಅಂಕ ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 40ರವರೆಗೂ ಆಗ್ಬೋದು. ಇನ್ನು ಮೇಲಲ್ಲಿ 2Aದವರು 50 ಅಂಕ ಪಡೆದವರು ಆಯ್ಕೆಯಾಗಿದ್ದರು. ಈ ವರ್ಷ 40 ಅಂಕಗಳು. ಇನ್ನು ಮಹಿಳಾ ಅಭ್ಯರ್ಥಿ GMಲ್ಲಿ 31 ಅಂಕಗಳು, ಈ ವರ್ಷ 30ರವರೆಗೂ ಆಗಬಹುದು. ಇನ್ನು ಅಂದರೆ ಪುರುಷ ಅಭ್ಯರ್ಥಿ ಇಲ್ಲಿ GMಲ್ಲಿ 41 ಹೋದ ವರ್ಷ, ಈ ವರ್ಷ 30 ಆಗ್ಬೋದು. ಇನ್ನು ಮಹಿಳಾ ಅಭ್ಯರ್ಥಿ ಪರಿಶಿಷ್ಟ ಜಾತಿ 36 ಮತ್ತು ಇಲ್ಲಿ ಪುರುಷ ಅಭ್ಯರ್ಥಿ 35 ಇತ್ತು ಹೋದ ವರ್ಷ. ಈ ವರ್ಷ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ 25 ಅಂಕಗಳವರೆಗೂ ಆಗಬಹುದು. ಮತ್ತು ಅದರೊಂದಿಗೆ ಪರಿಶಿಷ್ಟ ಪಂಗಡ ಕೂಡ ಕಳೆದ ವರ್ಷ 51 ಅಂಕಗಳು ಪಡೆದಂಥವ್ರು ಆಯ್ಕೆಯಾಗಿದ್ದರು. ಈ ವರ್ಷ 25 ಅಂಕಗಳು. ಇನ್ನು ವಿಶೇಷ ವರ್ಗ ಔಟ್ ಆಫ್ ತಾಲೂಕಿನವರು ಯಾರ್ಯಾರು ಆಯ್ಕೆಯಾಗಿದ್ದಾರೆ ನೋಡೋದಾದರೆ ಇಲ್ಲಿ ಪುರುಷ ಅಭ್ಯರ್ಥಿ 2A ಕಾಸ್ಟ್ನವರು 35 ಅಂಕಗಳು, ಈ ವರ್ಷ 25 ಆಗ್ಬೋದು. ಇನ್ನು ವಿಶೇಷ ವರ್ಗ ಔಟ್ ಆಫ್ ತಾಲೂಕಿನಲ್ಲಿ ಇಲ್ಲಿ GM ಪುರುಷ ಅಭ್ಯರ್ಥಿ ನೋಡ್ತಾ ಹೋದರೆ ಕಳೆದ ವರ್ಷ 74 ಅಂಕ ಪಡೆದವರು ಆಯ್ಕೆಯಾಗಿದ್ದರು, ಆದರೆ ಈ ವರ್ಷ 25 ಅಂಕಕ್ಕೆ ಇಳಿಯಬಹುದು. ಇನ್ನು ಮಹಿಳಾ ಅಭ್ಯರ್ಥಿ ಪರಿಶಿಷ್ಟ ಜಾತಿ ವಿಶೇಷ ವರ್ಗ ಕಳೆದ ವರ್ಷ 36 ಅಂಕಗಳಿತ್ತು, ಈ ವರ್ಷ 28ರವರೆಗೂ ಆಗ್ಬೋದು. ಇದು ಯಾಕೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಅಂದರೆ ಇಲ್ಲಿ ಏನಿದೆ ಅಂದರೆ ಇಲ್ಲಿ ಮೊದಲನೇದಾಗಿ ಈ ವರ್ಷದ ಕ್ವಶನ್ ಪೇಪರ್ ಆ ರೀತಿ ಇತ್ತು ಅಂತ ಹೇಳ್ಬೋದು. ಇಂಗ್ಲೀಷ್ ಆಗಿರ್ಬೋದು, ಅದೇ ರೀತಿಯಾಗಿ ಇಲ್ಲಿ ವಿಜ್ಞಾನ ಮತ್ತು ಸಮಾಜ ಆಗಿರ್ಬೋದು. ಇವುಗಳು ಹೇಗಿದ್ವು ಅಂದರೆ ಕನಿಷ್ಠ 4-5 ಅಂಕಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಜ್ಞಾನಾಧಾರಿತ ಅಥವಾ ಅವರ ಜ್ಞಾನ ತಿಳುವಳಿಕೆಯ ಕೌಶಲವನ್ನು ಮೀರಿದ ಪ್ರಶ್ನೆಗಳಾಗಿದ್ದರಿಂದಾಗಿ ಇಲ್ಲಿ ಒಂದು ಕನಿಷ್ಠ 8ರಿಂದ 10 ಅಂಕಗಳು ವಿದ್ಯಾರ್ಥಿಗಳು ವ್ಯತ್ಯಾಸವಾಗಬಹುದಾಗಿದೆ. ಆದ್ದರಿಂದ ಈ ರೀತಿಯಾದಂತಹ ಒಂದು ಕಟ್ ಆಫ್ ಮಾರ್ಕ್ಸ್ನ ತಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸಾಮಾನ್ಯ ವರ್ಗದ ವಸತಿ ಶಾಲೆಗಳ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ. ಈ ಒಂದು ಸಾಮಾನ್ಯ ವರ್ಗದಲ್ಲಿ ಒಟ್ಟು ಇಷ್ಟು ಪ್ರವರ್ಗದ ವಿದ್ಯಾರ್ಥಿಗಳು ಇರ್ತಾರೆ. ಇವರು ಕನಿಷ್ಠ ಅಂಕಗಳು ಕಳೆದ ವರ್ಷ ಪಡೆದುಕೊಂಡಂತಹ ಕನಿಷ್ಠ ಅಂಕಗಳು ಅಂದರೆ ಆ ಶಾಲೆಗೆ ಆಯ್ಕೆಯಾಗಲು ಎಷ್ಟು ಕನಿಷ್ಠ ಅಂಕಗಳನ್ನು ಪಡೆದಿರಬೇಕು ಅನ್ನೋದನ್ನೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಈ ವರ್ಷ ಅವರು ಆಯ್ಕೆಯಾಗಬೇಕು ಅಂದರೆ ಸಾಮಾನ್ಯ ವರ್ಗದ ಶಾಲೆಗೆ ಈ ರೀತಿಯಾದಂತಹ ಅಂದರೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಕನಿಷ್ಠ ಇಷ್ಟು ಅಂಕ ಪಡೆದವರು ಆಯ್ಕೆಯಾಗಬಹುದು ಎನ್ನುವಂಥ ಒಂದು ನಿರೀಕ್ಷೆಯೊಂದಿಗೆ ಈ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ತಮಗೆ ಇಲ್ಲಿ ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡದ ವಸತಿ ಶಾಲೆಗಳು, ಅದೇ ರೀತಿಯಾಗಿ OBC ವಸತಿ ಶಾಲೆಗಳಲ್ಲಿ ಎಷ್ಟು ಅಂಕ ಪಡೆದರೆ ಆಯ್ಕೆ ಆಗ್ತಾರೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.